ರಾಯಚೂರು ಮಣ್ಣು ಕೇವಲ ಒಂದು ನಗರವಲ್ಲ, ಇದು ತ್ಯಾಗ, ಸೇವೆ, ಮಾನವೀಯತೆ ಮತ್ತು ಪರಂಪರೆಯ ಜೀವಂತ ಗುರುತು. ಈ ಮಣ್ಣಿನಿಂದ ಒಮ್ಮೆ ಒಂದು ಮಹಾನ್ ನಾಯಕ ಹೊರಹೊಮ್ಮಿದರು. ಅವರ ಹೆಸರು ಎಂ ಈರಣ್ಣ. ಅವರು ಕೇವಲ ರಾಜಕಾರಣಿಯಲ್ಲ, ಜನರ ಹೃದಯದಲ್ಲಿ ವಾಸಿಸಿದ ವ್ಯಕ್ತಿತ್ವ. ಧರ್ಮ, ಜಾತಿ, ವರ್ಗ ಇವುಗಳ ಗಡಿಗಳನ್ನು ದಾಟಿದ ಅವರ ಚಿಂತನೆ ನಿಜವಾದ ಅರ್ಥದಲ್ಲಿ ಸೆಕ್ಯುಲರ್ ಮತ್ತು ಮಾನವೀಯತೆಯನ್ನು ಮೊದಲಿಗಾಗಿಟ್ಟದ್ದಿ. ರಾಯಚೂರಿನ ಯಾರೇ ಆಗಿರಲಿ, ಬಡವರಾಗಲಿ ಶ್ರೀಮಂತರಾಗಲಿ, ಯಾವುದೇ ಸಮುದಾಯದವರಾಗಲಿ, ಸಂಕಷ್ಟದಲ್ಲಿ ಮೊದಲಿಗೆ ತಲುಪುತ್ತಿದ್ದ ಮನೆ ಎಂ ಈರಣ್ಣ ಅವರದೇ ಆಗಿತ್ತು. ಅವರು ರಾಜಕಾರಣವನ್ನು ಅಧಿಕಾರದ ಸಾಧನವಾಗಿಸದೆ ಸೇವೆ ಮತ್ತು ನ್ಯಾಯದ ಮಾರ್ಗವನ್ನಾಗಿಸಿದರು. ಇಂದಿಗೂ ಹಿರಿಯರು ಅವರ ಬಗ್ಗೆ ಮಾತನಾಡಿದಾಗ ಗೌರವದಿಂದ ತಲೆಬಾಗುತ್ತಾರೆ ಮತ್ತು ಅವರಂಥ ನಾಯಕ ಮತ್ತೆ ಬರಲಿಲ್ಲ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ಆದರೆ ಕೆಲವು ವ್ಯಕ್ತಿತ್ವಗಳು ಕಾಲ ಕಳೆದಲೂ ಮಾಯವಾಗುವುದಿಲ್ಲ. ಅವರು ತಮ್ಮ ಸಂತತಿಯ ಮೂಲಕ ಬದುಕುತ್ತಿರುತ್ತಾರೆ. ಆ ಪರಂಪರೆಯನ್ನು ಮುಂದುವರಿಸಿದವರು ಅವರ ಪುತ್ರಿ ನಾಗಲತಾ ಎಂ ಈರಣ್ಣ. ನಾಗಲತಾ ಅವರ ಜೀವನ ಸುಲಭವಾಗಿರಲಿಲ್ಲ. ತಂದೆಯ ಅಗಲಿಕೆ ಒಂದು ಮಗಳ ಜೀವನದಲ್ಲಿ ದೊಡ್ಡ ಆಘಾತ. ಎಂ ಈರಣ್ಣ ಅವರು ಲೋಕ ತ್ಯಜಿಸಿದಾಗ ನಾಗಲತಾ ಅವರು ಕೇವಲ ತಂದೆಯನ್ನು ಮಾತ್ರವಲ್ಲ, ಮಾರ್ಗದರ್ಶಕನನ್ನು, ಧೈರ್ಯದ ಆಧಾರವನ್ನು ಕಳೆದುಕೊಂಡರು. ಆ ದುಃಖದ ಸಮಯದಲ್ಲಿ ಜೀವನವೇ ನಿಂತಂತಾಯಿತು. ಆದರೆ ಅವರು ಸೋಲಲಿಲ್ಲ. ಅವರು ಕಾನೂನು ಶಿಕ್ಷಣದ ಮಾರ್ಗವನ್ನು ಆರಿಸಿಕೊಂಡರು. ಕಾನೂನು ಅಧ್ಯಯನ ಸುಲಭವಲ್ಲ. ಕಠಿಣ ಪರೀಕ್ಷೆಗಳು, ರಾತ್ರಿ ಹಗಲು ಶ್ರಮ, ಕುಟುಂಬದ ಜವಾಬ್ದಾರಿಗಳು ಇವೆಲ್ಲದರ ನಡುವೆ ತಮ್ಮನ್ನು ತಾವು ಸಾಬೀತುಪಡಿಸಿಕೊಳ್ಳಬೇಕಾಯಿತು. ಆದರೆ ಅವರಲ್ಲಿ ತಂದೆಯ ಆದರ್ಶಗಳ ಜ್ವಾಲೆ ಜೀವಂತವಾಗಿತ್ತು. ಅವರ ಗುರಿ ಸ್ಪಷ್ಟವಾಗಿತ್ತು: ನ್ಯಾಯ ಮತ್ತು ಮಹಿಳೆಯರ ಹಕ್ಕುಗಳ ರಕ್ಷಣೆ. ಇಂದು ನಾಗಲತಾ ಎಂ ಈರಣ್ಣ ಅವರು ರಾಯಚೂರಿನ ವಿಶ್ವಾಸಾರ್ಹ ಮತ್ತು ಗೌರವಾನ್ವಿತ ವಕೀಲರು. ಗೃಹಹಿಂಸೆ ಅನುಭವಿಸುವ ಮಹಿಳೆಯರಿಗೆ ಕಾನೂನು ನೆರವು ನೀಡುವುದು, ಕುಟುಂಬ ಕಲಹಗಳನ್ನು ಸಮಾಧಾನದಿಂದ ಪರಿಹರಿಸಲು ಪ್ರಯತ್ನಿಸುವುದು, ಮದುವೆ ಸಂಬಂಧಿತ ಸಮಸ್ಯೆಗಳಲ್ಲಿ ಮಾರ್ಗದರ್ಶನ ನೀಡುವುದು, ಹುಡುಗಿಯರ ಶಿಕ್ಷಣಕ್ಕೆ ಬೆಂಬಲ ನೀಡುವುದು ಇವೆಲ್ಲವೂ ಅವರ ವೃತ್ತಿ ಮಾತ್ರವಲ್ಲ, ಒಂದು ಧ್ಯೇಯ. ಅನೇಕ ಮನೆಗಳನ್ನು ಅವರು ಉಳಿಸಿದ್ದಾರೆ. ಅನೇಕ ಮಹಿಳೆಯರಿಗೆ ಆತ್ಮವಿಶ್ವಾಸ ನೀಡಿದ್ದಾರೆ. ಅನೇಕ ಹುಡುಗಿಯರಿಗೆ ಭವಿಷ್ಯದ ದಾರಿ ತೋರಿಸಿದ್ದಾರೆ. ಅವರು ಕೇವಲ ವಕೀಲೆಯಲ್ಲ, ಅವರು ಆದರ್ಶ ಪುತ್ರಿ, ಜವಾಬ್ದಾರಿಯುತ ತಾಯಿ ಮತ್ತು ಸಮರ್ಪಿತ ಪತ್ನಿ. ಈ ಪಯಣದಲ್ಲಿ ಅವರ ಪತಿ ಎಂ ರವಿ ಪ್ರತಾಪ್ ಅವರ ಬೆಂಬಲವು ಮಹತ್ವದ್ದಾಗಿದೆ. ಕುಟುಂಬದ ಸಹಕಾರವೇ ಅವರ ಶಕ್ತಿಗೆ ಮತ್ತಷ್ಟು ಬಲ ನೀಡಿದೆ. ಈ ಮಹಿಳಾ ದಿನದ ವಿಶೇಷ ಸಂದರ್ಭದಲ್ಲಿ ನಾವು ಕೇವಲ ಒಬ್ಬ ವಕೀಲೆಯನ್ನು ಗೌರವಿಸುತ್ತಿಲ್ಲ, ಒಂದು ಪರಂಪರೆ, ಒಂದು ಹೋರಾಟ ಮತ್ತು ಒಂದು ಆದರ್ಶವನ್ನು ಗೌರವಿಸುತ್ತಿದ್ದೇವೆ. ನಾಗಲತಾ ಎಂ ಈರಣ್ಣ ಅವರು ತೋರಿಸಿದ್ದಾರೆ: ನಿಜವಾದ ಪರಂಪರೆ ಹೆಸರುಗಳಿಂದಲ್ಲ, ಕಾರ್ಯಗಳಿಂದ ಮುಂದುವರಿಯುತ್ತದೆ. ಅವರು ನ್ಯಾಯ, ಸಮಾನತೆ ಮತ್ತು ಮಹಿಳಾ ಸಬಲೀಕರಣದ ಬೆಳಕಾಗಿ ಮುಂದುವರೆಯಲಿ. ರಾಯಚೂರಿಗೆ ಹೆಮ್ಮೆ ತರುವ ವ್ಯಕ್ತಿತ್ವವಾಗಿ ಇನ್ನಷ್ಟು ಎತ್ತರಗಳಿಗೆ ಏರಲಿ ಎಂಬುದು ನಮ್ಮ ಹಾರೈಕೆ.